ಏನಾಯ್ತಪ್ಪ ಅದು? ಪಂಚರ್ ಆಗಿದೆ ಸರ್. ಛೇ, ಬೇಗ ಮನೆಗೆ ಹೋಗೋಣ ಅಂದ್ರೆ ಈ ಲೇಟ್ ಅವರ್ಸ್ ಅಲ್ಲಿ ಇದು ಬೇರೆ. ಸರಿ ಸ್ಟೆಪ್ನಿ ಚೇಂಜ್ ಮಾಡು. ಸ್ಟೆಪ್ನಿನೂ ಪಂಚರ್ ಆಗಿದೆ ಸರ್. ಯೋ, ಯಾವ ಸೀಮೆ ಡ್ರೈವರಯ್ಯ ನೀನು? ನೈಟ್ ಟೈಮಲ್ಲಿ ಹೋಗ್ಬೇಕಾದ್ರೆ ಸ್ಟೆಪ್ನಿ ಇಟ್ಕೋಬೇಕು ಅಂತ ಸಣ್ಣ ಕಾಮನ್ ಸೆನ್ಸ್ ಬಡೋ ನಿನಗೆ. ರೀ, ಏನಾಯ್ತು? ಟೈರ್ ಪಂಚರ್ ಆಗಿದೆ. ಅಯ್ಯಯ್ಯೋ, ಇವನ್ ಬೇರೆ ಸೀನ್ತಿದ್ದಾನೆ ರೀ. ಇವನಿಗೆ ನೆಗಡಿ ಆಗಿದೆ. ಈ ಮಳೇಲಿ ಏನಾದ್ರು ನೆನ್ಬಿಟ್ರೆ ಅವ್ನಿಗೆ ಜ್ವರನೇ ಬಂದ್ಬಿಡುತ್ತೆ ಅಷ್ಟೇ. ಅದಕ್ಕೆ ನಾನೇನೇ ಮಾಡ್ಲಿ? ಗೋವರ್ಧನ್ ಗಿರಿ ತರ ಕಾರ್ನ ಎತ್ಕೊಳ್ಳೋದಕ್ಕೆ ನಾನು ಕೃಷ್ಣ ಅಲ್ವಲ್ಲ. ಅಣ್ಣ, ಈ ಮನೆ ಲೈಟ್ ಆನ್ ಆಗಿದೆ, ಏನಾದರೂ ಹೆಲ್ಪ್ ಕೇಳೋಣ? ಇನ್ನೇನ್ ಮಾಡೋದಪ್ಪ, ಬಾ ಕೇಳೋಣ. ಮಂಜು, ಕಾರ್ ಲಾಕ್ ಮಾಡು. ಅಲ್ಲಿ ನೋಡು, ಕಿಟಕಿ ತಾನಾಗ್ತಾನೆ ಹಾಕೋತಿದೆ. ಅಲ್ಲಿ ಯಾರು ಕಾಣಿಸ್ತಾನೆ ಇಲ್ಲ. ಅಂದ್ರೆ ಅಲ್ಲಿ ಯಾವುದೋ ಭೂತಾನೆ ಇರಬೇಕು. ಜೋರ್ ಮಳೆ ಬರ್ತಿದೆ. ಸ್ವಲ್ಪ ಕಿಟಕಿ ತೆಗ್ದಿದ್ರೆ ನೀರ್ ಒಳಗಡೆನೆ ಬಂದ್ಬಿಡ್ತು. ಯಾಕಂದ್ರೆ ನಮ್ಮ ಅಜ್ಜಿ ಅಷ್ಟು ಕಿಟಕಿ ಮುಚ್ಚಿದ್ರು. ಅಯ್ಯಯ್ಯೋ, ಇನ್ನೊಂದು ಕಿಟಕಿ ಇದೆಯಲ್ಲಪ್ಪ, ಒಬ್ಬಳನ್ನೇ ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ಎಲ್ಲ ಕಿಟಕಿ ನಾನೇ ಮುಚ್ಚಬೇಕು. ಈ ಮಳೆ ಮಿಂಚು ಯಾಕಾದ್ರೂ ಬರುತ್ತೋ. ಅಮ್ಮ, ಅದ್ ನಿಜವಾಗ್ಲೂ ಭೂತಾನೆ. ಬಾ ಮನೆಗೆ ಹೋಗೋಣ. ಅಯ್ಯಯ್ಯೋ, ಭೂತ ಅಂತ ಏನು ಮಾಡಿ ಎಲ್ಲ ಕೂತ್ಕೊಳ್ಳಿ. ಒಬ್ಬಳು ಒಂಟಿಯಾಗಿ ಬಿಟ್ಟಿದ್ದಾರೆ. ಕೃಷ್ಣ, ಕಾಪಾಡಪ್ಪ, ಕಾಪಾಡಪ್ಪ, ಯಾರು ಕಾಪಾಡಿ, ಕಾಪಾಡಿ. ಅಯ್ಯಯ್ಯೋ, ಭೂತ ಅಂತ ಎಲ್ಲ ಮುಚ್ಚಿಟ್ಕೊಳ್ಳಿ. ಕೃಷ್ಣ, ಕಾಪಾಡಪ್ಪ. ಪ್ಲೀಸ್ ಕಾಪಾಡಪ್ಪ, ಪ್ಲೀಸ್ ಕಾಪಾಡು ಗಣೇಶ. ಲೇ ಮಂಜ, ನಿಂತ್ಕೊಳ್ಳೋ. ಹೆದರ್ಪೋಕ್ಲಾ, ಬಿಟ್ಬಿಟ್ಟು ಹೋಗ್ಬಿಟ್ಟ. ಪ್ಲೀಸ್ ಕಾಪಾಡಪ್ಪ, ಪ್ಲೀಸ್ ಕಾಪಾಡಪ್ಪ ಗಣೇಶ. ಅಣ್ಣ, ನೋಡಲ್ಲಿ ಕಾರ್ ಲಾಕ್ ಮಾಡ್ಕೊಂಡು ಹೋಗಿದ್ದಾನೆ. ಈಗ ಏನು ಮಾಡೋಣ? ಎಷ್ಟೊತ್ತು ಅಂತ ಇಲ್ಲೇ ನಿಂತ್ಕೊಳ್ಳೋದು? ನಡೀರಿ, ಒಳಗಡೆ ಹೋಗೋಣ. ಕರ್ಮ. ಸರಿ, ನಡೀರಿ ಹೋಗೋಣ. ಅಯ್ಯೋ ಅಮ್ಮ, ಅದ್ ಭೂತಾನೆ. ನಾನ್ ಬರಲ್ಲ. ಅಯ್ಯೋ, ಮತ್ತೆ ಭೂತನ. ಭೂತ, ನಂಗೇನು ಮಾಡಬೇಡ ಪ್ಲೀಸ್. ನಂಗೇನು ಮಾಡಬೇಡ ಪ್ಲೀಸ್. ನಂಗೇನು ಮಾಡಬೇಡ ಪ್ಲೀಸ್. ನಂಗೇನು ಮಾಡಬೇಡ. ಏಯ್ ಬಾರ, ಭೂತ ಅಂತ ಭೂತ. ಬಾರ ಸುಮ್ಮನೆ. ಯಾರಾದ್ರೂ ಇದ್ರೆ ಪ್ಲೀಸ್ ಕಾಪಾಡಿ. ಶುಕ್ಲಾಂಬರದ ಮುಸ್ಲಿಂ ಸುಶಾತಂತ್ರಬೋದು ಜಯ ಸುನ್ನವ ಶಾಂತಿಗೆ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ನಮಃಶ್ವರಃ. ಸರ್, ಹೊರಗಡೆ ತುಂಬಾ ಮಳೆ ಬರ್ತಾ ಇದೆ. ಬಾಗಿಲು ತೆಗಿತೀರಾ ಪ್ಲೀಸ್? ಅಯ್ಯ, ತುಂಬಾ ಒಳ್ಳೆಯವನು. ನಮ್ಮ ಪ್ರೇರರ್ ಕಲ್ತ್ಕೊಂಡು ಯಾರನ್ನ ಕಲ್ಸಿದಾನೆ. ಇರಿ ಒಂದ್ ನಿಮಿಷ ಬಂದೆ. ಹಲೋ, ಯಾರು ಇದ್ದೀರಾ? ಯಾರಾದ್ರೂ ಇದ್ದೀರಾ ಒಳಗೆ? ಒಂದ್ ನಿಮಿಷ ಬಂದೆ. ಅಯ್ಯೋ,
ಈ ಮನೇಲಿ ಯಾರು ಇಲ್ಲ ಅನ್ಸುತ್ತೆ. ಬನ್ರಿ ಹೋಗೋಣ. ಸ್ವಲ್ಪ ತಡ್ಕೊಳೆ, ಮಲ್ಗಿರ್ತಾರೆ, ಎದ್ದು ಬರ್ಬೇಕಲ್ಲ ಪಾಪ ಅವರು. ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು. ನೀನೇನು ಹೇಳ್ತೀಯ ಅಂತ ನಂಗೆ ಚೆನ್ನಾಗಿ ಗೊತ್ತು ಸಾಕ್ಷಿ. ನೀನೇನು ಹೇಳೋದು ಬೇಡ, ನಮ್ಮ ಮರ್ಯಾದೆ ತೆಗ್ಬಿಟ್ಟೆ ನೀನು. ಯಾಕತ್ಗೆ ಹಾಗಂತೀರಾ? ನಾನು ಅಂಥ ತಪ್ಪು ಏನು ಮಾಡಿದ್ದೀನಿ? ನಾನು ರಘುನ್ ಪ್ರೀತಿಸ್ತಿದ್ದೀನಿ. ಪ್ರೀತಿಸೋದು ತಪ್ಪ ಅದ್ಗೆ? ಏ ಉದಿತ್, ನಿನಗೆ ಎಷ್ಟು ಸಾರಿ ಹೇಳಿದ್ದೀನಿ ದೊಡ್ಡೋರು ಮಾತಾಡುವಾಗ ಕಿವಿ ಉದ್ದ ಮಾಡ್ಕೊಂಡು ಕೂತ್ಕೊಳ್ಬೇಡ ಅಂತ. ಹೋಗಾಚೆ, ನಿನಗೆ ಹೇಳ್ತಿರೋದು, ಹೋಗಾಚೆ. ಸಾಕ್ಷಿ, ನೀ ಪ್ರೀತಿ ಮಾಡೋದು ತಪ್ಪಲ್ಲ, ಆದರೆ ನೀನು ಆಯ್ಕೆ ತಪ್ಪು ಅಷ್ಟೇ. ಆ ರಘುಗೇನಿದೆ? ಒಂದು ಒಳ್ಳೆ ಕೆಲಸನ, ಆಸ್ತಿನ, ಅಂತಸ್ತ ಏನಿದೆ ಅಂತ ಅವನ್ನ ಪ್ರೀತಿಸ್ತಾ ಇದೆಯಾ? ಬರೀ ಪ್ರೀತಿನೇ ಮುಖ್ಯ ಅಲ್ಲ ಸಾಕ್ಷಿ, ಲೈಫ್ಗೆ ಭದ್ರತೆನೂ ಬೇಕು. ಪರವಾಗಿಲ್ಲ ಅದಕ್ಕೆ, ನನಗವ್ನು ತುಂಬ ಇಷ್ಟ ಆಗಿದ್ದಾನೆ. ನಾನು ಅಷ್ಟರಲ್ಲೇ ಸುಖವಾಗಿರ್ತೀನಿ. ಇಲ್ಲ ಸಾಕ್ಷಿ, ನೀನು ಅವನ ಜೊತೆ ಯಾವತ್ತೂ ಸುಖವಾಗಿರಲ್ಲ. ಈ ಪ್ರೀತಿ ಪ್ರೇಮದ ಬಿಸಿಯಲ್ಲಿ ಎಲ್ಲ ಚೆನ್ನಾಗಿದೆ ಅನ್ಸುತ್ತೆ, ಆದ್ರೆ ಆಮೇಲೆ ಹೀಗಾಯ್ತಲ್ಲ ಅಂತ ನೋವು ತಿನ್ಬೇಕಾಗತ್ತೆ. ಅದು ಅಲ್ಲದೆ ನಮ್ಮ ಅಂತಸ್ತಿಗೆ ತಕ್ಕನಾದವನು ಅಲ್ಲ ಅವನು. ನೀನು ದೊಡ್ಡಣ್ಣ ನೋಡು, ಒಳ್ಳೆ ಕಂಪ್ನಿಯಲ್ಲಿ ಆಫೀಸರ್ ಆಗಿದ್ದಾರೆ, ಚಿಕ್ಕಣ್ಣ ಸಾಫ್ಟ್ವೇರ್ ಇಂಜಿನಿಯರು. ಅಂಥವ್ರ ತಂಗಿಯಾಗಿ ನೀನು ಆ ರಘು ಹಿಂದೆ ಸುತ್ತೋದಾ? ನೋಡ್ದವ್ರು ಏನಂತಾರೆ ಹೇಳು? ಅಣ್ಣಂದ್ರು ಇಷ್ಟು ಒಳ್ಳೆ ಸ್ಥಿತಿಯಲ್ಲಿದ್ರು ತಂಗಿಗೊಂದು ಒಳ್ಳೆ ಸಂಬಂಧ ನೋಡಿ ಮದುವೆ ಮಾಡಿಲ್ಲ ಅನ್ನಲ್ವಾ? ನಮ್ಮ ಆಸ್ತಿ ಅಂತಸ್ಗೆ ತಕ್ಕನಾದವನನ್ನ ನೀನೇನಾದ್ರೂ ಲವ್ ಮಾಡಿದ್ರೆ ನಾನು ನಿನ್ ಪರ ನಿಂತ್ಕೋತಿದ್ದೆ. ಸಿಂಧು, ಅತ್ತೆ ಬಂದೆ. ಸರಿ ಸರಿ, ಅತ್ತೆ ಕರಿತಿದ್ದಾರೆ, ಬಾಡ್ಗೆ ಮನೆ ನೋಡಕ್ ಹೋಗ್ಬೇಕು, ಲೇಟ್ ಆಯ್ತು. ಆ ರಘುನ್ ಮರ್ತ್ ಬಿಡು. ಅದಕ್ಕೆ 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 ಪ್ಲೀಸ್ ಅದಕ್ಕೆ ನೀವಾದರೂ ನನ್ನ ಮಾತು ಕೇಳಿ. ಅದಕ್ಕೆ ಬೇರೆ ಮನೆ ನೋಡೋಕೆ ಹೋಗೋದು ಬೇಡ ಅಂತ ಹೇಳಿ. ಅಲ್ಲ ಅದಕ್ಕೆ, ನಾವು ಬೇರೆ ಮನೆಗೆ ಹೊಡೆದೆ ರಘುನ್ ನಾವು ಮರ್ತು ಬಿಡ್ತೀನಾ? ಇಲ್ಲ, ರಘುಗೆ ನನ್ನ ಹುಡ್ಕೋಕ್ಕಾಗಲ್ವಾ? ಓಹೋ, ನೀ ಇಷ್ಟೊಂದು ಮುಂದುವರೆದಿದ್ಯಾ? ನಿನಗೆ ನಮಗಿಂತ ಅವನೇ ಹೆಚ್ಚಾಗೋದ್ನಾ? ಅವ್ನು ನೀನು ಹುಡ್ಕೋ ಪ್ರಶ್ನೆನೇ ಬರಲ್ಲ ಸಾಕ್ಷಿ. ಅಲ್ಲಿಗೆ ಹೋದ್ಮೇಲೆ ನಿಂಗೆ ಒಳ್ಳೆ ಹುಡುಗ ನೋಡಿ ಮದುವೆ ಮಾಡಿಸ್ತೀವಿ. ಅದಕ್ಕೆ ಪ್ಲೀಸ್ ಅದಕ್ಕೆ, ನೀವು ನನ್ನ ಇಷ್ಟನ ಅರ್ಥ ಮಾಡ್ಕೊಂಡಿರೋದು. ಪ್ಲೀಸ್ ಅದಕ್ಕೆ ಹೆಲ್ಪ್ ಮಾಡಿ. ಅದಕ್ಕೆ ನೀವಾದರೂ ಮಾತಾಡಿ. ಅದಕ್ಕೆ ಪ್ಲೀಸ್. ಲೇಟ್ ಆಗ್ತಿದೆ, ಬಿಡು ಸಾಕ್ಷಿ. ಮಾರತೆ ನೋಡ್ದೇನೋ ನಾವು ಮುಟ್ಟದೇನೆ ಗಾಡಿ ಮುಂದಕ್ಕೆ ಹೊರಟೋಯ್ತು. ಅಂತೂ ಒಂದು ಪೀಡೆ ಕಳಿತು ಕಣ.
ಭೂತ ಮೈ ಡಿಯರ್ ಭೂತ ನೋಡ, ಇವತ್ತು ಈ ಬಂಗ್ಲೆ ನೋಡೋದಕ್ಕೆ ಅಂತ ಬಾಡಿಗೆ ಪಾರ್ಟಿ ಬರ್ತಾ ಇದ್ದಾರೆ. ಇವತ್ತು ಒಂದು ದಿವಸ ನೀನು ಯಾವುದೇ ಕಾರಣಕ್ಕೂ ಈ ಕಿಟಕಿ ಬಾಗಿಲುಗಳನ್ನು ದಬ ದಬ್ಬ ಅಂತ ಹಾಕೋದು ತೆಗೆಯೋದು ಮಾಡಿದೆ ದಯವಿಟ್ಟು ಸುಮ್ಮನಿದ್ದು ಬಿಡು. ಕುಪ್ಪಂಕನ್ಗೆ ಇಷ್ಟು ದೊಡ್ಡ ತಲೆರಿರಿ ಅಂತ ಬೇಡವಾ? ನನ್ನ ಬೋತ ಅಂತ ಕರಿತೀರಾ? ನನ್ನ ಮೇಲೆ ನಾನು ಏನ್ ಬೇಕಾದ್ರೂ ಮಾಡ್ಕೊಂತೀನಿ. ನಿಮ್ಗೆ ಯಾಕೆ? ನಿಮ್ಗೆ ಹೆಲ್ಪ್ ಮಾಡಲ್ಲ. ಮೈ ಡಿಯರ್ ದೆವ್ವವೇ, ನನ್ನಂತವನ ದೊಡ್ಡವನ ಮಾತಿಗೆ ಬೆಲೆ ಕೊಡ್ತೀಯ ಅಂತ ನಾನು ಭಾವಿಸಿದ್ದೀನಿ. ಬೆಲೆ ಕೊಡ್ತೀಯ ಅಲ್ವಾ? ಕೊಡ್ತೀಯಾ? ಇವತ್ತು ಈ ಬಂಗ್ಲೆ ನೋಡೋದಕ್ಕೆ ಅಂತ ಬಾಡಿಗೆ ಪಾರ್ಟಿ ಬರ್ತಾ ಇದೆ. ದಯವಿಟ್ಟು ಇವತ್ತು ಒಂದು ದಿವಸ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ. ಇವತ್ತು ಒಂದು ದಿವಸದ ಮಟ್ಟಿಗೆ ಯಾವುದೇ ಥರದ ಕಾಟಗಳನ್ನು ನೀನು ಕೊಡೋದಕ್ಕೆ ಹೋಗಬೇಡ. ನಾನು ಹೇಳ್ತಾ ಇದ್ದೀನಿ, ಮಹಾಬಲ ನನ್ನ ಮಾತಿಗೆ ನೀನು ಬೆಲೆ ಕೊಡ್ತೀಯಾ? ಗೊತ್ತು ನನಗೆ ನೀನು ಬೆಲೆ ಕೊಡ್ತೀಯ ಅಂತ ನನಗೆ ಚೆನ್ನಾಗಿ ಗೊತ್ತು. ನಾನೇ ಮುಂದೆ ನಿಂತು ಕಟ್ಸಿದ್ದು. ಅವನು ಬೇಸ್ತ್ರಿ ಏನು ಮಾಡಿಬಿಟ್ಟಿತ್ತು ಗೊತ್ತಾ? ಇದು ಈ ಗೋಡಿ ಇದೆಯಲ್ಲ, ಇದನ್ನ ಇಲ್ಲಿವರೆಗೂ ತೊಗೊಂಡ್ಬಿಟ್ಟಿದ್ದ. ಹಾಕಬೇಕಿದ್ದಕ್ಕೆ ಅಂತೇಳಿ ನಾನೇ ಮುಂದೆ ನಿಂತಿದ್ದು ಆ ಗೋಡೆ ನಿಂದಕ್ಕೆ ಹಾಕ್ತಿದ್ದೆ. ತುಂಬ ಶ್ರಮ ಪಟ್ಟಿದ್ದೀವಿ ಕೊಡ್ಸೋವಾಗ. ಅದು ಸರಿ, ನೀವ್ಯಾಕೆ ಇಂಥ ಒಳ್ಳೆ ಮನೇನ ಖಾಲಿ ಬಿಟ್ಟಿದ್ದೀರಾ? ಅದು ತುಂಬ ಟೈಮ್ಗಳಿಂದ ಈ ಮನೆಗೆ ಯಾರೂ ಬಂದಿಲ್ಲ. ಒಬ್ಬರು ಬರ್ತೀನಿ ಅಂತ ಹೇಳಿದ್ರು. ಬರ್ತೀನಿ ಅಂತ ಹೇಳಾದ್ಮೇಲೆ ಅವ್ರ ಮನೆಯಲ್ಲಿ ಇನ್ನೇನೋ ಸಮಸ್ಯೆ ಆಗ್ಬಿಡುತ್ತಂತೆ. ನೋಡಿ, ನಾನು ಹಿಂಗೆ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡಿ. ಈ ಮನುಷ್ಯನಿಗೆ ಈ ಕ್ಯಾನ್ಸರ್ ಬಂತು ಅಂದರೆ ವಾಸಿ ಆಗ್ಬಿಡುತ್ತೆ ನಾವು. ಆದರೆ ನಂಬಿಕೆ ದ್ರೋಹ ಅನ್ನೋದೊಂದು ಇದೆಯಲ್ಲ, ಅದಾಗಬಾರ್ದು. ಆ ನಂಬಿಕೆ ದ್ರೋಹನ ಅವರು ನನಗೆ ಮಾಡಿದರು ಅಲ್ವೇನಾ? ಮಾಡಿದರು. ಅದಕ್ಕೆ ಆವತ್ತೇ ನಾನು ಡಿಸೈಡ್ ಮಾಡಿಬಿಟ್ಟೆ, ಆವತ್ತಿಂದ ಬೇಕಾದರೂ ಬರಲಿ ಈ ಮನೇನ ಯಾರಿಗೂ ಬಾಡಿಗೆ ಕೊಡ್ದು ಅಂತ. ಇನ್ನೇನಾದರೂ ಬಾಕಿ ಇದೆಯಾ ಅದನ್ನು ಹೇಳ್ರಿ. ಏನು ಉಳಿತು? ಹಾಲ್ ತೋರಿಸ್ದೆ, ರೂಮ್ ತೋರಿಸ್ದೆ, ರೂಮು ತೋರಿಸ್ದೆ, ಅಡುಗೆ ಮನೆಯೂ ತೋರಿಸ್ದೆ. ಇನ್ನೇನು ಉಳಿತು? ದೇವ್ರ ಮನೆಯಲ್ಲಿ ತೋರಿಸಿದ್ದೀರಾ? ನಿಮಗೆ ಗೊತ್ತಿದೆ ಅಂತ ನಾನು ತೋರಿಸೋದು. ನಾನು ತೋರಿಸ್ತೀನಿ ರೀ. ಬನ್ನಿ ಎಲ್ಲ ಬನ್ನಿ. ಏನ್ರಿ ಆಯ್ತು? ಯಾಕೆ ಹಾಕ್ಸುತ್ತಿದ್ರಿ? ಬೂತ್ ಚಷ್ಟೆ ಅನ್ಕೊಂಡ್ರಾ? ಅಲ್ಲ, ಅದು ನಾನು ನಿಮಗೆ ಇಡೀ ಮನೆ ತೋರಿಸಿದ್ನಲ್ಲ, ಇನ್ನೂ ಏನಾದರೂ ಬಿಟ್ಟಿದ್ದೀನ ಅಂತ ಒಂದ್ಸಲ ಸುತ್ತ ತಿರುಗಿಬಿಟ್ಟು ನೋಡಿದೆ ಅಷ್ಟೇ. ಅಬ್ಬಬ್ಬಬ್ಬ, ಎಷ್ಟು ಸುಳ್ಳು ಹೇಳ್ತೀರಾ ನೀವು? ಅಲ್ವೇನಾ? ಅಲ್ಲ, ಮನೆಯೆಲ್ಲ ನೋಡಿದ್ದಾಯ್ತಲ್ಲ, ಇನ್ನೇನು ವ್ಯವಹಾರ ಕುದಿಸ್ಬಿಡೋಣ. ಕೈ ಬಿಡಿ. ನೀವು ಸುಮ್ಮನೆ ಅಂಕಲ್, ಇನ್ನು ಪೂರ್ತಿ ಮನೆ ತೋರಿಸೇ ಇಲ್ಲ. ಮರ್ತ್ಬಿಟ್ಟಿದ್ವಿ, ನೀವು ದೇವ್ರ ಮನೆ ತೋರಿಸಿಲ್ಲ. ದೇವ್ರ ಮನೆ ನಾನು ತೋರಿಸ್ತೇನೆ. ಬನ್ನಿ. ನಿಜ ಹೇಳ್ಬೇಕು ಅಂದ್ರೆ ಈಗ ಅಲ್ಲಿಗೆ ಹೋಗ್ಬೇಕಿತ್ತು. ಬನ್ನಿ, ಎಲ್ಲ ತೋರಿಸಿದ್ದೀನಂತೆ, ಅದು ಒಂದೇನು ಮುಚ್ಚಿಡೋದು ತೋರಿಸ್ಬಿಡ್ತೀನಿ. ನೋಡಿ. ಇದೇ ದೇವರ ಮನೆ. ಪ್ರತಿ ವರ್ಷ ಗಣಪತಿನ ಕೂರಿಸಿದ್ವಿ. ಅಮ್ಮ ಕಡುಬು, ಕಜ್ಜಾಯ, ಸ್ವೀಟ್ಸು ಎಲ್ಲ ಮಾಡ್ತಿದ್ಲು. ನನಗೆ ಗಣೇಶನ್ ಡೊಳ್ಳೋಟ ಅಂದರೆ ತುಂಬಾ ಇಷ್ಟ. ಅದರಿಂದ ನಾನು ಕಾರ್ಟೂನ್ ಬರೆಯೋದು ಕಲ್ತ್ಕೊಂಡಿತ್ತು. ಹೋದ ವರ್ಷ ಗಣೇಶನ್ ಕೂರಿಸ್ತಿದ್ದಾಗ ಎಷ್ಟು ಮಜಾ ಇದ್ದುತ್ತಾ. ಶಾಂತ, ನಮ್ಮ ಅಂಜಲಿ ಪುಟ್ಟಿ ಎಲ್ಲಮ್ಮ? ಇಲ್ಲಿ ಎಲ್ಲೋ ಇದ್ಲಲ್ಲ, ಆರ್ತಿ ಟೈಮ್ಗೆ ಕರೆಕ್ಟಾಗಿ ಎಲ್ಲೋದ್ಲು. ಹೌದಲ್ಲ ಅಂಜಲಿ? ನಾ ಹೋಗಿ ಹುಡ್ಕೊಂಬರ್ತೀನಿ. ಬೇಕಾ? ಬೇಡಪ್ಪ, ನಾನು ಹೋಗಿ ಹುಡ್ಕೊಂಬರ್ತೀನಿ.
ಅವಳು ಮುಖಕ್ಕೆ ಬಣ್ಣ ಹಾಕೊಂಡು ಎಲ್ಲಾದ್ರೂ ಬಚ್ಚಿಟ್ಕೊಂಡಿರ್ತಾಳೆ. ಇನ್ನೀ ಭೂತನ ಹುಡ್ಕೋಕ್ ಹೋದ್ರೆ ನಾವು ಸರ್ಕಸೆ ಮಾಡ್ಬೇಕಾಗತ್ತೆ. ಅಂಜಲಿ, ಈ ಹಬ್ಬದ ದಿನಾನು ಇದೇನು ಇವಳ್ದು ಭೂತದ ಹುಡುಗಾಟನೋ ಏನೋ. ಗಣಪತಿ ಆಗ್ಬಿಟ್ಟಿದೆ. ಹೌದು, ಗಣಪತಿ ತರನೇ ಕಾಣಿಸ್ತಿದ್ದಾನೆ. ಇದು ಗಣಪತಿ ಅಲ್ಲ, ನಮ್ಮ ಅಂಜಲಿ ಗಣಪತಿ. ಗಣಪತಿಗೆ ಮೋದಕ ತಿನ್ಸ್ಬೇಕು. ಬರೀ ಒಂದು ಮೋದಕ ಅಲ್ಲ, 21 ಕರಿ ಕಡುಬು ತಿನ್ನಬೇಕು. ಆಯ್ತು. ಗಣಪತಿ ಬಾಪ್ಪ ನಂಗೆ ಗಣಪತಿ ಅಂದ್ರೆ ತುಂಬಾ ಇಷ್ಟ, ಅದಕ್ಕೆ ವೇಷ ಹಾಕೊಂಡಿದ್ದೆ. ಇನ್ನು ಮಾಡಿ ಬ್ಯಾಲೆನ್ಸ್ ಇದೆ, ಅಲ್ಲಿ ಏನೋ ಡೈಲಿ ಆಟಾಡ್ತಿದ್ದೆ, ಅದನ್ನು ತೋರಿಸ್ತೀನಿ ಬನ್ನಿ. ಬನ್ನಿ 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 ಬನ್ನಿ. ಮನೆ ಎಲ್ಲ ಫುಲ್ ನೋಡಿದ್ದಾಯ್ತು, ಮಾತುಕತೆ ಮುಗಿಸ್ಬಿಡೋಣವಾ? ಇನ್ನೂ ಒಂದು ಡೌಟ್ ಇದೆ. ಮತ್ತೊಂದು ಡೌಟಾ? ಏನು ಏನು ಏನದು? ಇಷ್ಟು ದೊಡ್ಡ ಮನೆ ಬರೀ 10,000 ರೂಪಾಯಿ ಬಾಡಿಗೆ ಕೊಡ್ತಾ ಇದ್ದೀರಲ್ಲ, ಯಾಕೆ? ಏ ಲಡ್ಡು, ಹಾರು ಏನು ನೋಡ್ತಿದ್ಯಾ? ಬಾ ಕೂತ್ಕೋ. ಅಯ್ಯಯ್ಯೋ, ಏನಪ್ಪ ಇದು? ನಾನು ಟಾಟಾ ಮಾಡ್ತಿದ್ರು, ನನಗೆ ಕಾಣಿಸ್ತಾನೆ ಇಲ್ಲ. ಏನು ಮಾಡೋದು? ಕಳಿಸ ಪ್ಲೀಸ್, ದೊಡ್ಡ ಕಣ್ಣು ಕಾಣಿಸಿದ್ರು ಪರವಾಗಿಲ್ಲ, ಪ್ಲೀಸ್ ಲಡ್ಡು ಕಣ್ಣಿಗೆ ಕಾಣಿಸಂಗೆ ಮಾಡು. ಪ್ಲೀಸ್ ಪ್ಲೀಸ್ ಕಳಿಸ, ಪ್ಲೀಸ್ ಕಳಿಸ, ಪ್ಲೀಸ್ ಕಳಿಸ, ಪ್ಲೀಸ್ 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 ಕಳಿಸ. ಲಡ್ಡು, ನಾನು ನಿಂಗೆ ಟಾಟಾ ಮಾಡ್ತಿದ್ದೆ ಅಂದ್ರೆ ನಾನು ಅನ್ಕಂಗೆ ಕಾಣಿಸ್ತೇನೆ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಅನ್ಸ, ಥ್ಯಾಂಕ್ ಯು. ಬಾಯ್ ಬಾಯ್ ಲಡ್ಡು ಅಣ್ಣ, ಬಾಯ್. ಥ್ಯಾಂಕ್ ಯು ಅನ್ಸ, ಥ್ಯಾಂಕ್ ಯು. ಯಾರಿಗೂ ಟಾಟಾ ಮಾಡ್ತಿದ್ಯಾ? ಕೈ ತೆಗೆ ಒಳಗಡೆ. ಅಪ್ಪ, ಆ ಮನೆಯೊಬ್ರು ಹುಡುಗಿ ಇದ್ದಾಳೆ. ಏಯ್, ತಪ್ಪು ಕುತ್ಕೊಳ್ಳೋ. ಊಟ ಇದ್ದಾನೆ, ಹುಡುಗಿ ಅಂತೆ ಹುಡುಗಿ. ಮನೆಯೆಲ್ಲ ಸುತ್ತಿದ್ರು ಕಾಣಿಸ್ತಿರೋ ಹುಡುಗಿ ನಿನಗೆ ಕಾಣಿಸ್ಬಿಟ್ಲೇನೋ? ಏನು ಆಕಾಶದಿಂದ ಉದುರ್ಲ ಅವಳು? ಇಲ್ಲ ದೊಡ್ಡಪ್ಪ, ನಾನು ಸುಳ್ಳು ಹೇಳ್ತಿಲ್ಲ. ಅವಳು ಅಲ್ಲಿ ಟೆರೆಸ್ ಮೇಲೆ ನಿಂತ್ಕೊಂಡು ನಂಗೆ ಟಾಟಾ ಮಾಡ್ತಿದ್ಲು. ಏಯ್, ಆಟ ಇಲ್ಲ, ಬಿರ್ಲಾನೂ ಇಲ್ಲ. ವಿಶ್ವಾಸ, ನಿನ್ನ ಮಗನಿಗೆ ತಲೆ ಕೆಟ್ಟಿದೆ ಕಣ.
ಅಲ್ಲಿ ನೋಡ್ರೆ ಗಾಳಿಲಿ ಬಾಲ್ ತೇಲ್ತಾ ಇತ್ತು ಅಂತ, ಇಲ್ಲಿ ನೋಡ್ರೆ ಟೆರೆಸ್ ಅಲ್ಲಿ ಹುಡುಗಿ ಟಾಟಾ ಮಾಡ್ತಾ ಇದ್ದಾಳೆ ಅಂತ ಹೇಳ್ತಾನೆ. ಯಾಕೋ ಹೀಗಾಡ್ತೀಯಾ? ಏನಾಗಿದೆ ನಿನಗೆ? ಅಮ್ಮ ನಾನು ಸುಳ್ಳು ಹೇಳ್ತಿಲ್ಲ. ಗಾಡ್ ಪ್ರಾಮಿಸ್ ಆ ಮನೆ ಹತ್ರ ಹುಡುಗಿ ಇದ್ದಾಳೆ. ಏಯ್ ಲಡ್ಡು, ನಿಂದು ಯಾಕೋ ಅತಿ ಆಯ್ತು ಕಣೋ. ನೀನು ಇಲ್ಲಿ ಕರ್ಕೊಂಬಂದಿದ್ದೆ ತಪ್ಪಾಯ್ತು. ನಿಮ್ಮ ಮತ್ತೆ ಸಾಕ್ಷಿ ಜೊತೆ ಬಿಟ್ಟು ಬರ್ಬೇಕಾಗಿತ್ತು ನೀನು. ರೀ, ಲಡ್ಡು ಮಾತು ಕೇಳ್ತಿದ್ರೆ ನನಗೂ ಯಾಕೋ ಅನುಮಾನ ಬರ್ತಿದೆ. ಅವ್ನು ನಿಜವಾಗ್ಲೂ ಏನಾದರೂ ಕಂಡಿರ್ಬೋದಾ? ಆಹಾ, ನೀನೊಬ್ಳು ಕಮ್ಮಿ ಇದೆ ಕಣೆ. ಆ ಮನೇಲಿ ಏನು ಭೂತ ಇದೆಯಲ್ಲ, ಅದು ಅಲ್ಲ ಯಾರೂ ಕಾಣಿಸ್ದಿರೋ ಭೂತ ಇವನ್ ಕಣ್ಣು ಕಾಣಿಸ್ಬಿಡುತ್ತಾ? ಇವನೇನು ಮಹಾ ಪವಾಡ ಪುರುಷ ನೋಡು. ಕರೆಕ್ಟಾಗಿ ಹೇಳಿದೆ ಅಣ್ಣ. ಏ ಲಡ್ಡು, ಈ ರೀತಿ ಸುಳ್ಳು ಹೇಳೋದನ್ನ ಫಸ್ಟ್ ಬಿಡು. ಆಮೇಲೆ ನೀನು ಸತ್ಯ ಹೇಳಿದ್ರು ಯಾರು ನಂಬಲ್ಲ, ಗೊತ್ತಾ? ವಿಶ್ವಾಸ ಯಾರು ನಂಬದೆ ಹೋದ್ರು ಅಮ್ಮ ನಂಬ್ತಾಳೆ. ಏ ಲಡ್ಡು, ತೆಪ್ಪಗೆ ಬಾಯಿ ಮುಚ್ಕೊಂಡು ಕೂತಿರ್ಬೇಕು ಮನೇಲಿ. ಅಲ್ಲಿ ಹೋಗಿ ಅಜ್ಜಿ ಮುಂದೆ ಏನಾದ್ರೂ ಕಣಿ ಮಾಡಿದ್ರೆ ನಿನ್ ಸೊಂಟ ಮುರಿದು ಬಿಡ್ತೀನಿ ನೋಡು. ಮನೆ ಎಲ್ಲ ರೀತಿಯಲ್ಲೂ ನಮ್ಗೆ ಅನುಕೂಲವಾಗಿದೆ. ಇವನು ಬ್ಯಾಡ್ದೇ ಇರೋದನ್ನೆಲ್ಲ ಅಮ್ಮಂಗೆ ಹೇಳಿ ತಲೆ ಕೆಡಿಸ್ಬಿಟ್ರೆ, ಅವ್ರು ಈ ಮನೆ ಬೇಡ ಅಂದ್ಬಿಟ್ರೆ ಏನು ಮಾಡೋದು? ಯಾರು ತಲೆ ಕೆಡ್ಸ್ಕೊಳ್ಳೋದು ಬೇಡ. ನಾನು ಉದಿತಿಗೆ ಹೇಳ್ತೀನಿ. ಏ ಉದಿತ್, ನೀನು ಯಾರಿಗೂ ಏನು ಹೇಳಕ್ ಹೋಗ್ಬೇಡ, ಗೊತ್ತಾಯ್ತಾ? ಮಾರತೆ ಅಂತೂ ಕೊನೆಗೂ ನಮ್ಮ ಈ ಬೂತ್ ಬಂಗ್ಲೆಗೆ ಒಬ್ರು ಗಿರಾಕಿ ಸಿಕ್ಕೇ ಬಿಟ್ರಲ್ಲ. ಇನ್ಮೇಲಿಂದ ಪ್ರತಿ ತಿಂಗಳು ಕೈ ತುಂಬ ದುಡ್ಡು ಬರ್ತಾನೆ ಇರುತ್ತೆ. ನಾನು ಎಣಿಸ್ಕೋತಾನೇ ಇರ್ತೀನಿ. ನಮ್ ಕಷ್ಟ ಎಲ್ಲ ಮುಗ್ದೋಯ್ತು. ಮಾರುತ್ತೆ, ನನ್ನ ಕೈಲಿ ಈ ಖುಷಿನ ತಡ್ಕೊಳಕ್ ಆಗ್ತಾ ಇಲ್ಲ ಕಣ. ಒಂದೆರಡು ಸ್ಟೆಪ್ ಹಾಕೇ ಬಿಡ್ತೀನಿ. ನಿಂಗೂ ಖುಷಿ ಆದ್ರೆ ನೀನು ಡಿಂಕ್ ಚಿಕ್ಕ 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 ಚಿ. ಐ ಡ್ಯಾನ್ಸ್ ಮಾಡ್ತಿದ್ದೀರಾ? ನಮಗೂ ಡ್ಯಾನ್ಸ್ ಅಂದ್ರೆ ತುಂಬಾ ಇಷ್ಟ. ಇರಿ ಬಂದೆ ಬಂದೆ. ಪಾರ್ಟಿ ಮುಖಗಳನ್ನ ನೋಡ್ತಾ ಇದ್ರೆ ದರಿದ್ರಕ್ಕೆ ಒಂದು 5,000 ಕಮ್ಮಿ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. 5,000 ಅಲ್ಲಿ ಕಮ್ಮಿ ಆದ್ರೂ ಬರೀ 3,000 ಉಳ್ಕೊಳುತ್ತೆ. ಈ ಸಲ ದಸರಾಕ್ಕೆ ಸ್ವಲ್ಪ ಉಸಿರಾಡ್ಕೊಬೋದು. ಜೈ ಸೀತಾಪ್ಪಾಜಿ. ಕರ್ಮಪ್ಪ ಇವ್ರದು ಏನ್ ಯಾವಾಗ ಹೇಳ್ಬೇಕು ಹೇಳಿದ್ರು ಅವ್ರವರೇ ಮಾತಿಕೊಂತಿರ್ತಾರೆ. ನಾನ್ ಚಿಕ್ಕವಳು, ನಮ್ಮ ಕೈಯಲ್ಲಿ ಆಗಲ್ಲ. ಆದ್ರೆ ಟ್ರೈ ಮಾಡೋಣ. ಸಿದ್ದಪ್ಪಾಜಿ ಕಾಪಾಡ ಮಾರ್ತೀನಿ ಬೇರೆ ಬಿಟ್ಬಿಟ್ಟು. ಮಹಾಬಲ, ಏನ್ರಿ ಆಯ್ತು ನಿಮ್ಗೆ? ಯಾಕ್ರಿ ಹೀಗೆ ತಳ್ತಾ ಇದ್ದೀರಾ? ನಾನ್ ತಳ್ತಾ ಇಲ್ಲ ಸರ್, ಆ ಕಡೆಯಿಂದ ಯಾರೋ ಸೋಪನ್ ತಳ್ತಾ ಇದ್ದಾರೆ. ಹಿಡ್ಕೊಂಡಿದ್ದೀನಿ ಅಷ್ಟೇ. ಯಾರಿದಾರಿಲ್ರಿ? ಭೂತ ಇದೇನ್ರಿ ತಳ್ಳಕ್ಕೆ? ತಳ್ರಿ ಈ ಕಡೆಗೆ.
ರೂಪಾಯಿ ಕೊಡಲ್ಲ ನಿಮಗೆ. ಸಿದ್ದಪ್ಪಾಜಿ ನನ್ನ ಕೈಲಿ ತಳಕ್ಕಾಗಲ್ಲ. ನಮ್ಮ ಹುಡುಗರಿಗೆ ಹೇಳಿ ನಿಮಗೆ ಎಲ್ಲಿಗೆ ಬೇಕೋ ಅಲ್ಲಿಗೆ ತಲ್ಸ್ಕೊಟ್ಬಿಡ್ತೀನಿ. ನನಗೆ ಇವತ್ತೇ ಗೊತ್ತಾಗಿದ್ದು ನನಗೆ ವಯಸ್ಸು ಜಾಸ್ತಿ ಆಗ್ತಾ ಇದೆ, ಸ್ಟ್ರೆಂತ್ ಕಡಿಮೆ ಆಗ್ತಾ ಇದೆ ಅಂತ. ಒಂದು 2 ತಿಂಗಳು ಪಿಕಪ್ ಆಗ್ಬಿಡ್ತೀನಿ. ನಿಮ್ಮ ಕಡೆಯಿಂದ ನನಗೆ ಪೇಮೆಂಟು ಅನ್ನೋದೊಂದು ಬಂದುಬಿಡ್ತು ಅಂದರೆ ಅವು ಇವು ಪೌಡ್ರ್ ಸಿಗುತ್ತೆ ಸರ್. ಅದನ್ನು ಮೇಕೆ ಹಾಲಲ್ಲಿ ಬೆರೆಸ್ಕೊಂಡು ಕುಡಿದು ಹಂಗೆ ರೆಡಿ ಆಗ್ಬಿಡ್ತೀನಿ. ಅದು ಒಟ್ಟು ನಿಮ್ಮ ಕಡೆಯಿಂದ ನನಗೆ 24,000 ಬರಬೇಕಿದೆ. ಡಿಸ್ಕೌಂಟ್ ಕೊಟ್ಟಿದ್ದೀನಿ. ನಮ್ಮ ಹುಡುಗರು ಇದ್ದಾರಲ್ಲ, ಪರ್ ಡೇ 500 ರೂಪಾಯಿ ಬೇಕು ಅಂದರು. ಅವರು ನಮ್ಮವರು ಕಣ ಅಂತ ಒಂದು ರೋಪ್ ಆಗ್ತಾ ನೋಡಿ ಹಂಗೆ 250 ಕಳ್ಕೊಂಬಿಟ್ರು. ಅದು ಆ್ಯಕ್ಚುಲಿ ನಿಮಗೆ ಎಲ್ಲಿ ಬರ್ಡನ್ ಆಯಿತು ಅಂದರೆ ಈ ಲಾರಿ ಬುಕ್ ಮಾಡಿದ್ರೆ ನೋಡಿ ಅಲ್ಲಿ ವದೆ ಬಿತ್ತು. ಏನೋ 24,000 ತಾನೇ ನೀವು ಕೊಡ್ತೀರಾ, ಕೊಟ್ಬಿಡಿ. ಆದಷ್ಟು ಬೇಗ ನಾನು ಇಲ್ಲಿಂದ ಹೊಟ್ಬಿಡ್ತೀನಿ. ಯಾಕಂದ್ರೆ ಈ ಮನೆಯಲ್ಲಿ ಸೋಫಾಗಳೆಲ್ಲ ಅಲ್ಲಾಡ್ತಾ ಇದ್ದಾವೆ. ಅಲ್ಲ, ನೀವು ನನಗೆ ದುಡ್ಡು ಕೊಟ್ಟುಬಿಟ್ರೆ ನಮ್ಮ ಹುಡುಗರು ಸೋಫಾನ ಸೆಟ್ ಮಾಡಿಬಿಡ್ತಾರೆ ಅಂದೆ. ಈ ಮಹಾಬಲ, ನಾನೊಂದು ಚಡ್ಡಿ ತೊಗೋಬೇಕಾದ್ರೂ ಡಿಸ್ಕೌಂಟ್ ತೊಗೊಳ್ಳೋಂಥ ಮನುಷ್ಯ. 24,000 ರೂಪಾಯಿ ಹಾಗೆ ಕೊಟ್ಬಿಡ್ತೀನ, ಚೆಕ್ ಮಾಡ್ತೀನಿ. ಲೇಬರು ಗಣೇಶ, ನಂಗೆ ಇಷ್ಟೊಂದು ಶಕ್ತಿ ಇದೆಯಾ? ಏನು ಬಾರ ಗಸ್ಸು ಲಗೇಜ್ ಏನೇನು ತುಂಬಿದಾರೋ ಏನೋ ಎಲ್ಲ ಬಿದ್ದೋಯ್ತು. ಹಾಂ, ನಾನು ಸೋಫಾ ಇಡಿಸಿದ್ದೆ ಒಂದು ಜಾಗದಲ್ಲಿ, ಈಗ ಅದು ಇರೋದೇ ಬೇರೆ ಜಾಗದಲ್ಲಿ. ತಳ್ಳೋಣ ಅಂದರೆ ಮೂವ್ ಮಾಡೋಕ್ಕೂ ಆಗ್ತಿಲ್ಲ. ನೀನು ಯಾಕೋ ಆ ಕೆಲಸ ಮಾಡಕ್ಕೆ ಹೋಗ್ತೀಯಾ? ಹುಡುಗಿಲ್ವೇನೋ, ಅವ್ರ ಕೇಳಿ ಮಾಡಿಸು. ದುಡ್ಡು ಕೊಟ್ಟಿಲ್ವಾ? ದಾಂಡಿಗಿರ್ದಂಗಿದ್ದಾರೆ. ನಾನು ಮೂವ್ ಮಾಡೋದ್ರ ಬಗ್ಗೆ ಕೇಳ್ತಿಲ್ಲ. ಸೋಫಾ ನಾನಿಟ್ಟ ಜಾಗದಲ್ಲಿ ಇಲ್ಲ, ಏನೇನಾದ್ರು ಎತ್ತಿಡ್ಸೇನೋ ಅಂತ ಕೇಳೋಣ ಅಂತ ಬಂದೆ. ನಾನಾ? ಇಲ್ವಲ್ಲ. ನೀನಲ್ವಾ? ಹಾಗಾದ್ರೆ ಇನ್ಯಾರು? ಹುಡುಗರು ಕೇಳಿದೆ, ಅವರು ಅಲ್ಲ ಅಂದ್ರು. ಯಾರಿರ್ಬೋದು? ಅಯ್ಯೋ, ನಾನೇ ನುಗ್ಗಿದಂತ ಹೇಳ್ತಿದ್ದೀನಲ್ಲ, ಯಾಕೆ ನಮ್ಮಲ್ಲಿ ನಂಬಿಕೆ ಇಲ್ವಾ? ಅದನ್ನೇ ಯೋಚನೆ ಮಾಡ್ಕೊಂಡು ಏನು ಅನ್ನಿಸ್ತಿದ್ಯಾ? ಬೇರೆ ನೋಡು. ಸುವಾಸ, ಈ ಕೆಲಸ ಅಯೋಗ್ಯ ಬ್ರೋಕರ್ದೆ. ಯಾಕೆಂದ್ರೆ ನಾನು ಒಳಗೆ ಬರ್ಬೇಕಾದ್ರೆ ಸೋಫಾ ಹೀಗೆ ಹಿಡ್ಕೊಂಡು ನಿಂತಿದ್ದ ಕಣೋ. ಅವನು ನಿಜವಾಗ್ಲೂ ಹುಚ್ಚ ಅನ್ಸುತ್ತೆ. ಮನೆ ಮುಂದೆ ನಿಂತಿದ್ದ, ದಾರಿಲಿ ಹೋಗೋರೆಲ್ಲ ಅವ್ನು ನೋಡ್ಕೊಂಡು ಹೆದರ್ಕೊಂಡು ಹೋಗ್ತಾ ಇದ್ದ. ಅಯ್ಯೋ ಅಂಕಲ್, ಅದ ಅವ್ರು ನೋಡಿ ಅಲ್ಲ, ಈ ಮನೆ ನೋಡಿ. ಯಾಕೆಂದ್ರೆ ಮನೆಯಲ್ಲಿ ಭೂತ ಇದೆ. ಸೋಫಾ ಒಂದು ಕೆಲಸ ಮಾಡಕಣ, ಆ ಹುಡುಗರಿರ್ಬೇಕಾದ್ರೆ ನೀನು ಎಲ್ಲಿ ಬೇಕೋ ಆ ಸೋಫಾನ ಹಾಗೆ ಇಡಿಸ್ಕೊಂಬಿಡೋಣ. ನಡಿ. ಎಷ್ಟ ಕಷ್ಟಪಟ್ಟು ನಿಂತಿಡಕ್ಕಾಗಲ್ಲ. ನೀನು ಇಷ್ಟವಾದ ಜಾಗಲಿದೆ. ಯಾಕೆಂದ್ರೆ ನಾನು ಗಣೇಶನ್ ಕೇಳ್ಕೊಂಡಿದ್ದೀನಿ. ದೊಡ್ಡಪ್ಪ ಈ ಬ್ಯಾಗ್ನ ತುಂಬಾ ಭಾರ ಇದೆ ಅಂತಿದ್ರು. ಇದರಲ್ಲಿ ತುಂಬಾ ಟಾಸ್ ಇದೆ ಅನ್ಸುತ್ತೆ. ಹೋಗಿ ನೋಡೋಣ.